ಒಂದು ಕಡೆ ಎಸ್ಐಟಿ ತನಿಖೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಪ್ರಕರಣದ ವಿಚಾರದಲ್ಲಿ ಪಾರದರ್ಶಕ ತನಿಖೆ ಆಗಬೇಕು ಅಂತ ಈಗಾಗಲೇ ಹೇಳಿದ್ದೀವಿ. ವಿಜಯೇಂದ್ರ ಅವರ ಹೇಳಿಕೆ ಇದು. ನಿನ್ನೆ ಮಾಧ್ಯಮದವರ ಮೇಲಿನ ದಾಳಿ ಅಕ್ಷಮ್ಯ ಅಪರಾಧ. ಇದರ ಬಗ್ಗೆ ಗೃಹ ಸಚಿವರು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಇದು. ಒಂದು ಕಡೆ ತನಿಖೆ ಪಾರದರ್ಶಕವಾಗಬೇಕು, ಜೊತೆಗೆ ನಿನ್ನೆ ನಡೆದಂತಹ ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅಕ್ಷಮ್ಯ ಅಪರಾಧ, ಅದು ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ನೋಡಿ, ನಿನ್ನೆ ಗಲಾಟೆ ಆಯ್ತಲ್ವಾ, ಆ ಗಲಾಟೆ ಬಗ್ಗೆ ಎಲ್ಲರೂ ಕೂಡ ಒಂದು ವಾದ ಹೇಳ್ತಾ ಇದ್ರು, ಒಂದು ಮಾತು ಹೇಳ್ತಾ ಇದ್ದಾರೆ. ನಿನ್ನೆ ಗಲಾಟೆ ನಡೀಬಾರ್ದಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ SIT ರಚನೆ ಆಗಿದೆ. ಅಲ್ಲಿ ಷಡ್ಯಂತ್ರ ನಡೀತಾ ಇದೆಯಾ ಅಥವಾ ನಿಜವಾಗ್ಲೂ ಕೂಡ ಅಲ್ಲಿ ಕೊಲೆಗಳಾಗಿದ್ಯಾ ಅನ್ನೋದ್ರ ಬಗ್ಗೆ ಒಂದು ತನಿಖೆ ಅಂತೂ ನಡೀತಾ ಇದೆಯಾ. ಆ ತನಿಖೆ ಮುಗಿಯೋವರೆಗೂ ಕೂಡ ಎಲ್ಲರೂ ಕೂಡ ಸೈಲೆಂಟ್ ಆಗಿರಬೇಕಿತ್ತು. ತನಿಖೆ ನಡೆದು ಅದಾದ ನಂತರ ಯಾರು ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿಲ್ಲ ಅನ್ನೋದು ಸೆಕೆಂಡ್ರಿ. ಬಟ್ ಈ ಗಲಾಟೆ ಬೇಕಿತ್ತ ಅಂತ ಹೇಳಿದ್ರೆ ಬೇಕಾಗಿರಲಿಲ್ಲ. ಈಗ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ವಿಜಯೇಂದ್ರ ಅವರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರ ಕಿತ್ತಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆಯಾಗಿದೆ. ಇದೇ ವಿಚಾರ ಚರ್ಚೆ ಆಗಿದೆ, ಸಾಕಷ್ಟು ಹೈಪ್ ಅನ್ನ ಪಡೆದುಕೊಂಡಿತು. ಧರ್ಮಸ್ಥಳದಲ್ಲಿ ನಡೆದಂತಹ ಗಲಾಟೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ. ಏನಿದು ಪರಮೇಶ್ವರ್ ಅವರೇ ಅಂತ ಸಿಎಂ ಸಾಹೇಬರು ಹೇಳಿದ್ರು. ಹೌದು ಸರ್, ಗಲಾಟೆ ಜೋರಾಗ್ತಿದೆ ಅಂತ ಕೆಲ ಸಚಿವರು ಹೇಳಿದ್ರು. ನಿನ್ನೆಯ ಘಟನೆ ಬಗ್ಗೆ ಸಿಎಂಗೆ ಪರಮೇಶ್ವರ್ ಅವರು ವಿವರಣೆ ಕೊಟ್ಟರು. ಧರ್ಮಸ್ಥಳದಲ್ಲಿ ನಡೆದಂತಹ ಗಲಾಟೆಯ ಸದ್ದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿತು. ಸಂಘರ್ಷಣೆಯದ್ದೇ ಚರ್ಚೆ ಸಚಿವ ಸಂಪುಟ ಸಭೆಯಲ್ಲಿ. ಒಂದು ಕಡೆ SIT ರಚನೆಯಾಗಿದೆ. ಇಡೀ ಪ್ರಕರಣ ಸೂಕ್ಷ್ಮಾತಿ ಸೂಕ್ಷ್ಮ. ಎಲ್ಲವೂ ಕೂಡ ಒಂದು ಕಡೆ ತನಿಖೆ ಸಾಗ್ತಾ ಇದೆ, ಮತ್ತೊಂದು ಕಡೆ ಈ ಸಂಘರ್ಷ ಬೇಕಾಗಿತ್ತಾ ಅಂದ್ರೆ ಬೇಕಾಗಿರ್ಲಿಲ್ಲ. ಈ ಸಂಘರ್ಷ ಏರ್ಪಡ್ಲಿಕ್ಕೆ ಕಾರಣ ಏನು? ಸೆಕ್ಯೂರಿಟಿ ಏನಾಗ್ತಾ ಇತ್ತು? ಭದ್ರತೆ ಇರಲಿಲ್ವಾ? ಪೊಲೀಸರು ಏನು ಮಾಡ್ತಾ ಇದ್ರು? ಇಂತಹ ದೊಡ್ಡ ಸಂಘರ್ಷ ಆಗಿದೆ ಅಂತ ಹೇಳಿದ್ರೆ ಪೊಲೀಸರು ಏನು ಮಾಡ್ತಾ ಇದ್ರು? ಆರಂಭದಲ್ಲಿ ಯಾಕೆ ತಿಳಿಗೊಳಿಸಲಿಲ್ಲ? ಅಥವಾ ಈ ರೀತಿಯಾಗಿ ಎರಡೂ ಕಡೆಯವರು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, 500ಕ್ಕೂ ಹೆಚ್ಚು ಜನರು ಒಂದು ಜಾಗದಲ್ಲಿ ಜಮಾಯಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೊದಲೇ ಮಾಹಿತಿ ಇರಬೇಕಿತ್ತಲ್ವಾ? ಏನು ಮಾಡ್ತಾ ಇದ್ರು ಪೊಲೀಸರು ಅನ್ನುವ ಪ್ರಶ್ನೆ ಕೂಡ ಉದ್ಭವವಾಗುತ್ತೆ. ಇದೇ ಕಾರಣಕ್ಕಾಗಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೂ ಕೂಡ ಚರ್ಚೆ ಆಗಿದೆ. ಯೂಟ್ಯೂಬರ್ಸ್ ಅಪಪ್ರಚಾರ ಮಾಡಿದ್ದಾರೆ ಅಂತ ಆರೋಪ, ಸ್ಥಳೀಯರು ಆರೋಪ ಮಾಡಿ ಮಾತಿಗೆ ಮಾತು ಬೆಳೆಸಿದ್ದಾರೆ. ಮಾತಿನ ಚಕಮಕಿ ವೇಳೆ ಕೆಲವರ ಮೇಲೆ ಹಲ್ಲೆ ಆಗಿದೆ, ಸಂಘರ್ಷ ನಡೆದಿದೆ, ಪೊಲೀಸರು ಕೂಡ ಸರಿಪಡಿಸಿದ್ದಾರೆ. ಇದರ ಬಗ್ಗೆ ಡಿಜಿಯಿಂದ ಮಾಹಿತಿ ಪಡೆದುಕೊಳ್ಳುತ್ತೇನೆ. ಸಂಪುಟ ಸಭೆಯಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾಹಿತಿಯಂತೆ ಇದು. ಒಂದು ಕಡೆ ಸಿದ್ದರಾಮಯ್ಯವರು ಕೇಳಿದ್ರು, ಏನಪ್ಪ ಪರಮೇಶ್ವರ್ ಏನಾಗ್ತಿದೆ ಅಂತ. ಅದಕ್ಕೆ ಸಚಿವರು ಕೂಡ ಹೇಳಿದ್ರಂತೆ, ಹೌದು ಸರ್, ತುಂಬಾ ಜೋರ್ ಗಲಾಟೆ ಆಗಿದೆ ಅಂತ ಹೇಳಿದ್ರಂತೆ ಸಚಿವರು, ಕೆಲ ಸಚಿವರು. ಅದಕ್ಕೆ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ರಂತೆ. ನೋಡಿ ಏನಂತ, ಶೋಧದ ನಡುವೆ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು, ಮೊನ್ನೆ ಕೂಡ ಒಂದಿಷ್ಟು ಮೂಳೆ ಸಿಕ್ಕಿದೆ. SIT ಅವರು ತನಿಖೆ ಮಾಡ್ತಾ ಇದ್ರು. ಅಲ್ಲಿ ಏಕಾಏಕಿಯಾಗಿ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಚಕಮಕಿಯ ನಂತರ ಸಂಘರ್ಷ ಆಗಿದೆ. ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೀನಿ ಅಂತ ಹೇಳಿದ್ರಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು.